ಕಲಬುರಗಿಯಲ್ಲಿ ಯುವಕನೊಬ್ಬ ಹೃದಯಾಘಾತಕ್ಕೆ ಬಲಿಯಾದಂತಹ ಘಟನೆ 22 ವರ್ಷದ ಯುವಕ ಮೊಹಸೀನ್ ಪಟೇಲ್ ಮೃತ ದುರ್ದೈವಿ. ಚಿಂಚೋಳಿ ತಾಲೂಕಿನ ಚಂದನಕೆರೆ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿದೆ. ಮದುವೆಯಾಗಿ ಕೇವಲ 3 ವಾರ ಆಗಿತ್ತು. ಈ ಯುವಕ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ಲಾರಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ರು ಮೊಹಸೀನ್ ಪಟೇಲ್. ಮೊಹರಂ ಹಬ್ಬಕ್ಕೆ ಅಂತ ಚಂದನಕೆರೆ ಗ್ರಾಮಕ್ಕೆ ತೆರಳಿದ್ದಾರೆ. ಹಬ್ಬದ ಸಂಭ್ರಮದಲ್ಲಿದ್ದಂತಹ ಮನೆಯಲ್ಲಿ ಸೂತಕದ ಛಾಯೆ. ಯಾಕಂದ್ರೆ ಮನೆಯಲ್ಲೇ ಕುಸಿದು ಬಿದ್ದ ಮೊಹಸೀನ್ ಪಟೇಲ್ ಆಸ್ಪತ್ರೆಗೆ ಸಾಗಿಸುವಾಗ ಮೃತಪಟ್ಟಿದ್ದಾರೆ. ಇವರೇ ಮೊಹಸೀನ್ ಲಾರಿ ಚಾಲಕರಾಗಿ ಕೆಲಸ ಮಾಡಿಕೊಂಡಿದ್ರು, ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ದತ್ತಾತ್ರೇಯ ಈಗ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ಯುವ ಜನತೆ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇರೋದು ನಿಜಕ್ಕೂ ಬಹಳ ದುಃಖಕರ. ಈ ಘಟನೆ ಕುರಿತಂತೆ ಏನ್ ಡೀಟೇಲ್ಸ್ ಇದೆ? ಮೊದಲೇ ಏನಾದರೂ ಆರೋಗ್ಯದ ಸಮಸ್ಯೆ ಇತ್ತಾ, ಹೇಗೆ? ಸದ್ಯ ಪ್ರಾಥಮಿಕ ಮಾಹಿತಿ ಪ್ರಕಾರ ಪ್ರತಿಮಾ ಅವ್ರಿಗೇನು ಆರೋಗ್ಯ ಸಮಸ್ಯೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮತ್ತು ಮೂಲತಃ ಟ್ರಕ್ ಡ್ರೈವರ್ ಆಗಿರ್ತಕ್ಕಂಥ ಮೊಹಸೀನ್ ಪಟೇಲ್ ಏನು ಕಲಬುರಗಿಯಲ್ಲೇ ವಾಸ ಇರ್ತಾ ಇದ್ರು ಮತ್ತು ತಮ್ಮ ದೈನಂದಿನ ಕೆಲಸದಲ್ಲಿ ತೊಡಗ್ತಾ ಇದ್ರು. ಅದರ ಮೊನ್ನೆ ಏನು ಮೊಹರಂ ಹಬ್ಬ ಇತ್ತು. ಮೊಹರಂ ಹಬ್ಬದ ಪ್ರಯುಕ್ತವಾಗಿ ತಮ್ಮ ಹುಟ್ಟೂರಾದ ಚಂದನಕೆರೆ ಗ್ರಾಮಕ್ಕೆ ತೆರಳಿದಂತಹ ಸಮಯದಲ್ಲಿ ಈ ರೀತಿಯಾದಂತಹ ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಮನೆಯಲ್ಲೇ ಏನು ಮೊಹರಂ ಹಬ್ಬಕ್ಕೆ ಹೋದಂತ ಮೊಹಸೀನ್ ಪಟೇಲ್ ಏಕಾಏಕಿ ಕುಸಿದು ಬೀಳುತ್ತಾರೆ. ಹೀಗಾಗಿ ನಿನ್ನೆ ಸಂಜೆ ಅವರನ್ನ ಸಮೀಪದ ತಾಲೂಕು ಆಸ್ಪತ್ರೆಗೆ ಸೇರಿಸುವಂತ ಸಂದರ್ಭದಲ್ಲಿ ಅವರು ಉಸಿರನ್ನ ಚೆಲ್ಲಿರ್ತಕ್ಕಂಥದ್ದು. ಸದ್ಯ ವೈದ್ಯರು ಕೂಡ ಅವರು ಸಿವಿಯರ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ನೀಡತಕ್ಕಂಥದ್ದು. ಯಾಕಂದ್ರೆ ಕೇವಲ ಒಂದೇ ವಾರದಲ್ಲಿ ಕಲಬುರಗಿಯಲ್ಲೂ ಕೂಡ 2 ಹೃದಯಾಘಾತ ಪ್ರಕರಣಗಳು ಸಾಕಷ್ಟು ಆತಂಕ ಮೂಡಿಸ್ತಾ ಇದೆ. ಅದರಲ್ಲೂ ಕೂಡ ಯುವ ಜನತೆ ಏನಂತಾರೆ ಸದ್ಯ ಹೃದಯಾಘಾತಕ್ಕೆ ಬಲಿಯಾಗಿರ್ತಕ್ಕಂಥದ್ದು ಸಾಕಷ್ಟು ಏನಂತಾರೆ ಆತಂಕಕ್ಕೆ ಕಾರಣ ಆಗ್ತದೆ. ಯಾಕಂದ್ರೆ ಏಕಾಏಕಿ ಏನಂತಾರೆ ಆರೋಗ್ಯವಾಗಿರ್ತಕ್ಕಂಥ ಯುವಕರೇ ಹೃದಯಾಘಾತಕ್ಕೆ ಬಲಿ ಆಗ್ತಿದ್ದಾರೆ ಮತ್ತು ಯಾವುದೇ ಮುನ್ಸೂಚನೆ ಇಲ್ಲದೆ ಏಕಾಏಕಿ ಮನೆಯಲ್ಲಿ ಕುಸಿದು ಬಿದ್ದಂತ ಮೊಹಸೀನ್ ಪಟೇಲ್ ಸಾವು ಸದ್ಯ ಸಾಕಷ್ಟು ಆತಂಕವನ್ನ ತರಿಸಿರ್ತಕ್ಕಂಥದ್ದು ಮತ್ತು ಇಡೀ ಕುಟುಂಬಸ್ಥರು ಕೂಡ ಸಾಕಷ್ಟು ಆತಂಕದಲ್ಲಿದ್ದಾರೆ. ಯಾಕಂತಂದ್ರೆ ಆರೋಗ್ಯಯುತವಾದಂತ ಮೊಹಸೀನ್ ಪಟೇಲ್ ಏಕಾಏಕಿ ಸಾವನ್ನಪ್ತಾನೆ ಅಂತಂದ್ರೆ ಅದನ್ನ ಜೀರ್ಣಿಸಿಕೊಳ್ಳಲು ಕೂಡ ಸದ್ಯ ಏನಂತಾರೆ ಕುಟುಂಬಸ್ಥರು ಕೂಡ ಸಾಕಷ್ಟು ಹರಸಾಹಸ ಪಡ್ತಾ ಇರತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ದತ್ತಾತ್ರೇಯ ತಮ್ಮೆಲ್ಲ ಮಾಹಿತಿಗೆ. ಹೃದಯಾಘಾತಕ್ಕೆ ಈ ರೀತಿ ಚಿಕ್ಕ ಚಿಕ್ಕ ವಯಸ್ಸಿನವರು ಬಲಿಯಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ಯುವಕ ಯುವತಿಯರಿಗೆ ಹೃದಯಾಘಾತ ಆಗ್ತಾ ಇರೋದು ಆತಂಕಕಾರಿ. ಇವತ್ತು ಒಂದೇ ದಿನ 5 ಮಂದಿ ಚಿಕ್ಕ ಚಿಕ್ಕ ವಯಸ್ಸಿನವರೇ ಬಲಿಯಾಗಿದ್ದಾರೆ. ಧಾರವಾಡದಲ್ಲಿ 25 ವರ್ಷದ ಯುವತಿ ಹೃದಯಾಘಾತಕ್ಕೆ ಬಲಿ. ದಾವಣಗೆರೆಯಲ್ಲಿ 22 ವರ್ಷದ ಅಕ್ಷಯ್ ಹೃದಯಾಘಾತಕ್ಕೆ ಬಲಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮಾದೇಶ್ ಎನ್ನುವ ಯುವಕ ಮೃತಪಟ್ಟಿದ್ದಾರೆ. 38 ವರ್ಷದ ಮಾದೇಶ್ ನಾಯ್ಕ್ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಹೃದಯಾಘಾತಕ್ಕೆ ಗೂಡ್ಸ್ ಚಾಲಕ ಮೃತಪಟ್ಟರೆ 40 ವರ್ಷದ ಅಶೋಕ್ ಜೀರ್ಗವಾಡ್ ಹೃದಯಾಘಾತಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಎಪಿಎಂಸಿಗೆ ಬಂದಿದ್ದಂತಹ ಗೂಡ್ಸ್ ವಾಹನ ಚಾಲಕ ಹೃದಯಾಘಾತಕ್ಕೊಳಗಾಗಿ ಮೃತಪಟ್ಟಿದ್ದಾರೆ. ಈ ರೀತಿ ಯುವ ಜನತೆ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇರೋದು ಬಹಳ ಕಳವಳಕಾರಿ. ದಿನೇ ದಿನೇ ಇಂತಹ ಪ್ರಕರಣಗಳು ಹೆಚ್ಚೆಚ್ಚು ಕಂಡು ಬರ್ತಾ ಇದೆ. ಒಂದು ಜಾಗ ಅಂತಿಲ್ಲ, ರಾಜ್ಯದ ವಿವಿಧ ಭಾಗದಲ್ಲಿ ಇಂತಹ ಹೃದಯಾಘಾತ ಪ್ರಕರಣಗಳು ದಾಖಲಾಗ್ತಾ ಇದೆ. ಈ ಹಿಂದೆಯೂ ಹಾರ್ಟ್ ಅಟ್ಯಾಕ್ಗೆ ಜನ ಬಲಿಯಾಗ್ತಾ ಇದ್ರು ನಿಜ. ಆದರೆ ಈಗ 20 ರಿಂದ 30 ವರ್ಷದೊಳಗಿನ ಯುವಕ ಯುವತಿಯರು ಬಲಿಯಾಗ್ತಾ ಇರೋದು ನಿಜಕ್ಕೂ ಕಳವಳವನ್ನು ಹೆಚ್ಚಿಸ್ತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮಾದೇಶ್ ಎನ್ನುವ ಯುವಕ ಮೃತಪಟ್ಟಿದ್ದಾರೆ. 38 ವರ್ಷದವರು